ನಮಸ್ಕಾರ ಎಲ್ಲರಿಗೂ, ಹದಿಹರೆಯದ ಯುವಕರಿಗೆ ಮತ್ತು ಯುವತಿಯರಿಗೆ. ಯಾಕಂದರೆ ಈಗ ನೀವು ಚಿಲ್ಡ್ರನ್ ಅಲ್ಲ, ಈಗ ನಾನು ಹೇಳೋದನ್ನು ಚೇಂಜ್ ಮಾಡಬೇಕಾಗಿದೆ. ಆಮೇಲೆ ನಿನ್ನೆ ತಾನೇ ಫಾದರ್ಸ್ ಡೇ ಇತ್ತು. ಸೊ ಎಲ್ಲರೂ ನಿಮ್ಮ ತಂದೆಯರಿಗೆ, ನಿಮ್ಮ ಅಪ್ಪಗ ಫಾದರ್ಗೆ ಫಾದರ್ಸ್ ಡೇ ವಿಶಸ್ ಹೇಳಿದ್ದೀರಿ ಅನ್ಕೊತೀನಿ. ಹೇಳಿಲ್ಲ ಅಂದ್ರೆ ಇವತ್ತು ಹೋಗ್ರಿ ಅವ್ರನ್ನ ಟೈಟಾಗಿ ಹಗ್ ಮಾಡಿಕೊಂಡು, ಪಪ್ಪ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಸೋ ಮಚ್. ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಹೇಳ್ರಿ, ಆ್ಯಂಡ್ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ. ಓಕೆ, ಸೊ ಇದರೊಂದಿಗೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ, ಬರ್ರಿ. ಇವತ್ತಿನ ಸೆಷನ್ ಏನದಲ್ಲ ಭಾಳ ಇಂಟ್ರೆಸ್ಟಿಂಗ್ ಅದ. ಬಟ್ ಈ ಟಾಪಿಕ್ನ ಭಾಳ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ನಾವೇನು ಕಲಿಯತ್ತಿದ್ದೀವಲ್ಲ, ಇಟ್ ಹ್ಯಾಸ್ ಬ್ರಾಟ್ ಅ ರೆವಲ್ಯೂಷನ್ ಅಂತ ಹೇಳ್ಬೋದು. ಇವಾಗ ನೀವೇನೇನು ಅಟಾಮಿಕ್ ಮಾಸಸ್, ಮಾಲಿಕ್ಯುಲರ್ ಮಾಸಸ್ ಆಯಿತು, ಅಟಾಮಿಸಿಟಿ ಆಫ್ ಏನು ಡಿಫ್ರೆಂಟ್ ಗ್ಯಾಸಸ್ ಆಯಿತು, ಕೆಲವೊಂದಿಷ್ಟು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಯಾಸ್, ಇವೆಲ್ಲವನ್ನ ಅಲ್ಲದೆ ಕೆಲವೊಂದಿಷ್ಟು ಗ್ಯಾಶಿಯಸ್ ರಿಯಾಕ್ಷನ್ಸ್ ಕೂಡ ಎಕ್ಸ್ಪ್ಲನೇಷನ್ ಈ ಒಂದು ಹೈಪೋಥೆಸಿಸ್ ಮಾಡಿದೆ. ಈ ಹೈಪೋಥೆಸಿಸ್ ಹೆಸರು ಅವಗಾಡ್ರೋಸ್ ಹೈಪೋಥೆಸಿಸ್. ಅವಗಾಡ್ರೋಸ್ ಹೈಪೋಥೆಸಿಸ್. ಈಗ ಹೈಪೋಥೆಸಿಸ್ ಅಂದ್ರೆ ಏನು? ಹೈಪೋಥೆಸಿಸ್ ಅಂತಂದ್ರೆ ಯಾವುದು ಟ್ರೂ ಫ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಹೈಪೋಥೆಟಿಕಲ್ ಅಂತ ಕೇಳ್ತಾರೆ, ಯು ಆರ್ ಆಸ್ಕಿಂಗ್ ಹೈಪೋಥೆಟಿಕಲ್ ಕ್ವೆಶನ್ ವಿಚ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳಿ. ಇದು ಒಂಥರ ಪ್ರಿಡಿಕ್ಷನ್ ಇದ್ದಂಗೆ. ಇದನ್ನು ಪ್ರಪೋಸ್ ಮಾಡಿದ್ಯಾರು? ಇಟಾಲಿಯನ್ ಕೆಮಿಸ್ಟ್. ಹಿಸ್ ನೇಮ್ ಈಸ್ ಅಮಿದಿಯೋ ಅವಗಾಡ್ರೋ. ಯಾವಾಗ 1810 ಅಥವಾ 11 ಜಸ್ಟ್ ಆಫ್ಟರ್ 6 years ಅಥವಾ 7 years ಜಾನ್ ಡಾಲ್ಟನ್ ಏನು ಅಟಾಮಿಕ್ ಥಿಯರಿ ಪ್ರಪೋಸ್ ಮಾಡಿದ್ನಲ್ಲ, ಅಪ್ರಾಕ್ಸಿಮೇಟ್ಲಿ 1804 ಒಳಗೆ, ಅದಾದ್ಮೇಲೆ ಒಂದು 7-8 ವರ್ಷಕ್ಕೆ ಮಾಡಿದ್ದಾನೆ, ಅವನು 6-7 ವರ್ಷಕ್ಕೆ. ಈ ಒಬ್ಬ ಸೈಂಟಿಸ್ಟ್ ಏನಿದಾನಲ್ಲ, ಹಿ ಸ್ಟ್ಯಾಂಡ್ಸ್ ಔಟ್ ಫ್ರಮ್ ದ ರಿಮೈನಿಂಗ್ ಕೆಮಿಸ್ಟ್ಸ್. ಯಾಕೆ ಅಂತಂದ್ರೆ ಜಾನ್ ಡಾಲ್ಟನ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಪ್ರಪೋಸ್ಡ್ ಅಟಾಮಿಕ್ ಥಿಯರಿ, ನೋ ಡೌಟ್. ಸೊ ಒಬ್ವಿಯಸ್ಲಿ ದ ರೆಸ್ಪೆಕ್ಟ್ ಫಾರ್ ಹಿಮ್ ವಿಲ್ ಬಿ ಏನೋ ಬಹಳ ಇರ್ತದೆ ರೆಸ್ಪೆಕ್ಟ್ ಅವ್ರಿಗೆ. ಅದಲ್ಲದೆ ಅವ್ರ ಮಾತೆಲ್ಲರೂ ಕೇಳ್ತಿರ್ತಾರೆ, ಅಂದ್ರೆ ಅವ್ರ ಮಾತಿಗೆ ಒಂದು ಬಹಳ ತೂಕಿರ್ತದ ಅಂತ. ಈ ಇಟಾಲಿಯನ್ ಕೆಮಿಸ್ಟ್ ಏನ್ ಮಾಡ್ದ, ಜಾನ್ ಡಾಲ್ಟನ್ಗೆ ಕ್ವಶನ್ ಮಾಡ್ದ, ನೋಡ್ಪ ಡಾಲ್ಟನ್, ನೀ ಹೇಳಾಕತ್ತಿ ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ವಿಚ್ ಟೇಕ್ ಪಾರ್ಟ್ ಇನ್ ಅ ರಿಯಾಕ್ಷನ್. ಅಂದ್ರೆ ಆಟಮ್ ಈಸ್ ದ ಯೂನಿಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ನೀನು ಹೇಳಿದೆ. ಬಟ್ ಹೌ ಡು ಯು ಎಕ್ಸ್ಪ್ಲೇನ್ ದ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆಫ್ ದಿ ಆಟಮ್? ನೀ ಹೆಂಗ್ ಹೇಳ್ತಿ ಆಟಮ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದನ್ನ ಅಂತ ಕ್ವಶನ್ ಮಾಡಿದ್ದೆ ಈ ಅಮಿದಿಯೋ ಅವಗಾಡ್ರೋ. ಅದಕ್ಕೆ ಆನ್ಸರ್ ಅವನು ಕೊಡ್ತಾನೆ, ಅವಗಾಡ್ರೋಸ್ ಹೈಪೋಥೆಸಿಸ್. ತನ್ನದೇ ಆದಂತಹ ಒಂದು ಹೈಪೋಥೆಸಿಸ್ ಅನ್ನ ಅವನು ಮಾಡ್ದ. ಅದ್ರ ಬಗ್ಗೆ ನಾವು ಇವತ್ತು ಕಲಿತಾ ಇದ್ದೀವಿ. ನಿಮ್ಮ ಚಾಪ್ಟರ್ ಒಳಗೆ ಇದು ಬಹಳ ಸಣ್ಣದು ಕೊಟ್ಟಾರ, ಬಟ್ ಐ ಫೆಲ್ಟ್ ಏನು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ವ್ಯಕ್ತಿಯ ಇಂಪಾರ್ಟೆನ್ಸ್ ತಿಳ್ಕೊಬೇಕು ಅಂತ ಹೇಳಿ ನಾನು ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಬರೀ ಆಸ್ ಟೆಕ್ಸ್ಟ್ ಬುಕ್ನಾಗ ಏನದ, ವಾಟ್ ಈಸ್ ದಿಸ್ ಹೈಪೋಥೆಸಿಸ್ ಅಷ್ಟೇ ಕೊಟ್ಟಿದ್ದಾನೆ, ಮತ್ತೇನಿಲ್ಲ ಡೆಫಿನೇಷನ್. ಬಟ್ ಇದರ ಅಪ್ಲಿಕೇಶನ್ ಏನು, ಇದರ ಅರ್ಥ ಏನು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋ ನೋಡ್ಬೇಕು ನೀವು. ಲೆಟ್ಸ್ ಸ್ಟಾರ್ಟ್. ಈ ಹೈಪೋಥೆಸಿಸ್ ಅಂದ್ರೆ ಪ್ರೆಡಿಕ್ಷನ್ ಏನ್ ಮಾಡಿದ್ದ, ಇವಾಗ 2023 ಇದಕ್ಕೆ ಎಕ್ಸ್ಪೆರಿಮೆಂಟಲಿ ಪ್ರೂಫ್ಸ್ ದೊರಕಿದಾವು. ನಾವಿವಾಗ ಇದಕ್ಕೆ ಏನಂತ ಕರಿತೀವಿ, ಇನ್ಸ್ಟೆಡ್ ಆಫ್ ಹೈಪೋಥೆಸಿಸ್ ಇಟ್ ಈಸ್ ಕಾಲ್ಡ್ ಅವಗಾಡ್ರೋಸ್ ಲಾ. ಇಟ್ ಈಸ್ ಕಾಲ್ಡ್ ಆಸ್ ಅವಗಾಡ್ರೋಸ್ ಲಾ. ಎರಡೂ ಒಂದೇ. ಅವ್ರು ಪ್ರಪೋಸ್ ಮಾಡಿದಾಗ ಹೈಪೋಥೆಸಿಸ್ ಇತ್ತು, ಬಟ್ ನಾವು ಇಟ್ ಈಸ್ ಅವಗಾಡ್ರೋಸ್ ಲಾ. ಓಕೆ, ಫಸ್ಟ್ ತಿಳ್ಕೊಂಬಿಡಿನಿ ಏನು ಅವಗಾಡ್ರೋಸ್ ಲಾ ಅಂತ ಹೇಳಿ. ಈಗ ಏನ್ ಮಾಡಿರಪ್ಪ, ಒಂದು 2 ಬಲೂನ್ ತಗೋತೀನಿ ನಾನು, ಬಲೂನ್. ಓಕೆ, ಇಲ್ಲೊಂದದ ಟೈಮ್ ಹೇಳಿದ್ದೀನಿ ಇಲ್ಲಿ. ಇದು ರೆಡ್ ಬಲೂನ್ ಅಂತ ತಿಳ್ಕೊರಿ, ಇದು ಬ್ಲೂ ಬಲೂನ್. ಇದ್ರೊಳಗೆ ಏನು ತಗೊಂಡಿನಿ, ಹೈಡ್ರೋಜನ್. ಇದ್ರೊಳಗೆ ನೈಟ್ರೋಜನ್. ಎರಡು ಏನು, ಗ್ಯಾಸ್. ಇದು ಗ್ಯಾಸ್, ಇದು ಗ್ಯಾಸ್.
ಎರಡು ಸೇಮ್ ಟೆಂಪ್ರೇಚರ್ ಮತ್ತು ಪ್ರೆಷರ್. ಈಗ ನಾನು ಟೆಂಪ್ರೇಚರ್ ಏನು ಮೆನ್ಷನ್ ಮಾಡ್ತೀನಿ 25 ಡಿಗ್ರಿ ಸೆಲ್ಸಿಯಸ್, ಪ್ರೆಷರ್ ಏನು ಮಾಡ್ತೀನಿ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್, ನಾರ್ಮಲಿ ರೂಮ್ ಪ್ರೆಷರ್ ಏನಿರ್ತದೆ. ಅವನೇನು ಹೇಳ್ತಾನ, ಇಫ್ ಯು ಟೇಕ್ ಈಕ್ವಲ್ ವಾಲ್ಯೂಮ್, ಇದ್ರದ್ದು ಈಗ ನಾನು ಹೇಳ್ತೇನೆ ಇದ್ರದ್ದು 1 ಲೀಟರ್ ತೊಗೊಂಡಿನಿ, ಇದು 1 ಲೀಟರ್ ತೊಗೊಂಡಿನಿ, ಎರಡು ಈಕ್ವಲ್ ವಾಲ್ಯೂಮ್. ವಾಲ್ಯೂಮ್ ಬಗ್ಗೆ ಆಲ್ರೆಡಿ ಕಲ್ತೀವಲ್ಲ ನಾವು, ಲೀಟರ್ ಕ್ಯಾನ್ ಬಿ ಯೂನಿಟ್ ಬಟ್ ಇಟ್ಸ್ ಎಸ್ ಯೂನಿಟ್ ಈಸ್ ಕ್ಯೂಬಿಕ್ ಮೀಟರ್. ಸೊ ಇದು 1 ಲೀಟರ್, ಇದು 1 ಲೀಟರ್ ತೊಗೊಂಡಾಗ ಇದ್ರೊಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇರ್ತಾವು ಅಷ್ಟೇ ಮಾಲಿಕ್ಯೂಲ್ಸ್ ಇದ್ರೊಳಗೂ ಇರ್ತಾವು. ಓಕೆ, that is the Avogadro's hypothesis. How do you define it? Under same conditions of what? Temperature and pressure. Na T and P ಬರೆಯತ್ತೀನಿ, ನೀವು temperature and pressure ಬರೀರಿ. Equal volume ಇರಬೇಕು of all gases. ಇವೆರಡೇ ಅಲ್ಲ, ನೀವು 100 ಗ್ಯಾಸ್ ತೊಗೊಂಬರ್ರಿ, equal volume of all those gases will contain equal number of what? Molecules. Equal number of molecules. This is the definition. ಬಹಳ ಸರಳ definition ಅದ. Equal, under same conditions of temperature and pressure, equal volume of all gases will contain equal number of molecules. ಅಂದ್ರೆ ನೀವು 2 ಗ್ಯಾಸ್ ತೊಗೊಂಡಿರಿ, ಇಲ್ಲಿ ಸೇಮ್ ಟೆಂಪ್ರೇಚರ್ ಪ್ರೆಷರ್ ಒಳಗೆ, ಎರಡರದ್ದು ವಾಲ್ಯೂಮ್ ಸೇಮ್ ಅದ. ಸೊ ನೀವು ಇದರೊಳಗೆ ಎಷ್ಟು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಎಷ್ಟಿದಾವು ಅಷ್ಟೇ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಇರ್ತಾವು. ಇದ್ರ ಬದಲು ನೀವು ಆಕ್ಸಿಜನ್ ತಗೋರಿ, ಕ್ಲೋರಿನ್ ಗ್ಯಾಸ್ ತಗೋರಿ, ಯಾವುದೇ ಗ್ಯಾಸ್ ತಗೋರಿ, ಇಫ್ ದೇ ಆರ್ ಅಂಡರ್ ಸೇಮ್ ಕಂಡೀಷನ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್, ಈಕ್ವಲ್ ವಾಲ್ಯೂಮ್ಸ್ ವಿಲ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಒಂದು ನೀವು ಇಲ್ಲೇನು ಗಮನಿಸಬೇಕು ಅಂತಂದ್ರೆ, Avogadro is the first person who gave the term molecule. ಇವ ಏನು ಹೇಳಿದ್ದ, ಜಾನ್ ಡಾಲ್ಟನ್ ಏನು ಹೇಳಿದ್ದ, ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟು ಗಿವ್ ಅಸ್ ಕಂಪೌಂಡ್ ಆಟಮ್ ವಿಚ್ ಇಸ್ ನಥಿಂಗ್ ಬಟ್ ಮಾಲಿಕ್ಯೂಲ್. ನಾವು ಇನ್ ಬ್ರಾಕೆಟ್ ಒಳಗೆ ಬರ್ದಿದ್ವಿ ನೋಡಿ, ನಾವು ಪ್ರೀವಿಯಸ್ ವಿಡಿಯೋ ನೋಡ್ಕೊಂಬರ್ರಿ. ಕಂಪೌಂಡ್ ಆಟಮ್ ಇಸ್ ನಥಿಂಗ್ ಬಟ್ ದ ಮಾಲಿಕ್ಯೂಲ್, ಬಟ್ ಹಿ ಇಸ್ ದ ಫಸ್ಟ್ ಪರ್ಸನ್ ಹೂ ಗೇವ್ ದಿಸ್. ಅಗೇನ್ ಅವಗಾಡ್ರೋ ಕೂಡ ಏನು ಹೇಳ್ತಾನೆ, his hypothesis is actually based on somebody else, Berzelius hypothesis ಮೇಲೆ ಡಿಪೆಂಡ್ ಆಗ್ಯದ. ಬರ್ಜಿಲಿಯಸ್ ಯಾರು ಗೊತ್ತು? ಬರ್ಜಿಲಿಯಸ್ ಇಸ್ ವೆರಿ ಫೇಮಸ್ ಸೈಂಟಿಸ್ಟ್. ಕೆಲವೊಂದು ಎಲಿಮೆಂಟ್ಸ್ ಕೂಡ ಅವನು ಡಿಸ್ಕವರ್ ಮಾಡಿದಾನೆ. ಐ ಥಿಂಕ್ ಸೀಸಿಯಮ್ ಆ್ಯಂಡ್ ಸಮ್ ಅದರ್ ಎಲಿಮೆಂಟ್, ಐ ಆಮ್ ನಾಟ್ ಶ್ಯೂರ್. ಅದಲ್ಲದೆ ದ ಎಲಿಮೆಂಟ್ ಸಿಂಬಲ್ಸ್ ಏನು ಕಲಿತಿದ್ರಲ್ಲ ನೀವು, ಹೈಡ್ರೋಜನ್, H ಫಾರ್ ಹೈಡ್ರೋಜನ್, HE ಫಾರ್ ಹೀಲಿಯಂ, ಇವನ್ನೆಲ್ಲ ಫಸ್ಟ್ ಕೊಟ್ಟಿದ್ದೆ ಬರ್ಜಿಲಿಯಸ್. ಹೌ ಟು ಗಿವ್ ದ ಸಿಂಬಲ್ ಟು ದ ಎಲಿಮೆಂಟ್. ಅವನು ಏನು ಮಾಡಿದ್ದ, ಸೇಮ್ ಡೆಫಿನಿಷನ್ ಹೇಳಿದ್ದ, ಎಕ್ಸೆಪ್ಟ್ ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ವರ್ಡ್. ಇನ್ಸ್ಟೆಡ್ ಆಫ್ ಮಾಲಿಕ್ಯೂಲ್ಸ್ he gave atoms. ಏನು ಹೇಳಿದ್ದವ, ಅಂಡರ್ ಸೇಮ್ ಕಂಡೀಷನ್ ಟೆಂಪರೇಚರ್ ಪ್ರೆಷರ್ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ವಿಲ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಅಂತ ಹೇಳಿದ್ದ. ಬಟ್ ಅದನ್ನ ಪೂರ್ತಿ ಅನಲೈಸ್ ಮಾಡಿದಾಗ ಇಟ್ ವಾಸ್ ವೈಲೇಟಿಂಗ್ ದ ಲಾ ಗಿವನ್ ಬೈ ದ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ಏನು ಹೇಳಿದ್ದ, ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಟೇಕಿಂಗ್ ಪಾರ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್, ಬಟ್ ದಿಸ್ ಲಾ ವಾಸ್ ನಾಟ್ ಅಪ್ಲಿಕೇಬಲ್ ದೇರ್. ಆಟಮ್ ಏನಾಗ್ತಿತ್ತು, ಈ ಲಾ ಅಪ್ಲಿಕೇಬಲ್ ಮಾಡಿದ್ರೆ ಡಿವಿಷನ್ ಆಗ್ತಾ ಇತ್ತು, ಹಾಫ್ ಆಟಮ್ ರಿಯಾಕ್ಟ್ ಮಾಡ್ತಾ ಇತ್ತು, ವಿಚ್ ಇಸ್ ನಾಟ್ ಪಾಸಿಬಲ್ ಅಕಾರ್ಡಿಂಗ್ ಟು ಜಾನ್ ಡಾಲ್ಟನ್. ಓಕೆ, ದೇರ್ ಫೋರ್ ಇದನ್ನ ಡಿಸ್ಕಾರ್ಡ್ ಮಾಡಿಬಿಟ್ರು. ಸೊ ಇದನ್ನ ಅವಗಾಡ್ರೋ ಏನು ಮಾಡಿದ, ಮಾಡಿಫೈ ಮಾಡಿ ಇನ್ಸ್ಟೆಡ್ ಆಫ್ ಆಟಮ್ ಈ ಕೊಟ್ಟ, ಏನು ಕೊಟ್ಟ ಅವನು, ಮಾಲಿಕ್ಯೂಲ್ ಅಂತ ಕೊಟ್ಟ. ಹೌದು, ಇದು ಕರೆಕ್ಟ್ ಐತಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಹೇಳಿದ್ರಪ್ಪ, ಹೌದು ಹಿಂಗೆ ಹೆಂಗಾಗತ್ತೆ, ಇದು ಪಾಸಿಬಲ್ ಹೆಂಗದ, ಅದನ್ನ ನಾವು ತಿಳ್ಕೊಳ್ಳೋಣ ಅಂತ. ಇಲ್ಲಿ ಅವಗಾಡ್ರೋಸ್ ಲಾ, ಅವಗಾಡ್ರೋಸ್ ಹೈಪೋಥೆಸಿಸ್, ಇದರ ಅಪ್ಲಿಕೇಶನ್ಸ್ ಅನ್ನ ನಾವೀಗ ಒಂದೊಂದಾಗಿ ಕಲಿತಾ ಹೋಗ್ತೀವಿ. ಓಕೆ, ಫಸ್ಟ್ ಏನ್ ಮಾಡಿದ, ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಫಸ್ಟ್ ಅವಗಾಡ್ರೋಸ್ ಲಾ explained some chemical reactions. ಯಾಕೆ ಎಲ್ಲ ರಿಯಾಕ್ಷನ್ಸ್ ಇಲ್ಲ, ಓನ್ಲಿ ಸಮ್ ಕೆಮಿಕಲ್ ರಿಯಾಕ್ಷನ್ಸ್? ಹೌದಾ? ಯಾಕಂದ್ರೆ ದಿಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಗ್ಯಾಸಸ್, ನಾಟ್ ಫಾರ್ ಸಾಲಿಡ್ಸ್, ನಾಟ್ ಫಾರ್ ಲಿಕ್ವಿಡ್ಸ್. Therefore, you can't apply this law to, ಈಗ ಎರಡು ಸಾಲಿಡ್ ರಿಯಾಕ್ಟ್ ಆಗತ್ತಾವ ಅಂದ್ರೆ ಅದಕ್ಕೆ ಅಪ್ಲೈ ಮಾಡಕ್ ಬರಲ್ಲ.
ಲಿಕ್ವಿಡ್ಗೂ ಬರಲ್ಲ, ಓನ್ಲಿ ಫಾರ್ ಗ್ಯಾಸಸ್. ಗ್ಯಾಶಿಯಸ್ ರಿಯಾಕ್ಟೆಂಟ್ಸ್, ಗ್ಯಾಶಿಯಸ್ ಪ್ರಾಡಕ್ಟ್ಸ್ ಇರಬೇಕು, ಅವಾಗಷ್ಟೇ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ತೊಗೊಳೋಣಂತ, ಇದ್ರೊಳಗೆ ಫಸ್ಟ್ ಏನು ತೊಗೊಳೋನು, ಫಾರ್ಮೇಷನ್ ಆಫ್ ಹೈಡ್ರೋಜನ್ ಕ್ಲೋರೈಡ್. ನಾನು ಬೇಕಂತನೇ ಫಾರ್ಮುಲಾ ಬರೆಯತ್ತಿಲ್ಲ, ನೀವು ಬರೀಬೇಡ್ರಿ. ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್, ನಾಟ್ ದ ಸೊಲ್ಯೂಷನ್. ಓಕೆ, ವರ್ಡ್ ಇಕ್ವೇಷನ್ ಬರೀತೀನಿ ನಾ. ಎಕ್ಸ್ಪೆರಿಮೆಂಟಲಿ ಅವಾಗ ಏನು ಗೊತ್ತಾಗಿತ್ತು ಅಂತಂದ್ರೆ, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಗಿವ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್. ಇಂಪಾರ್ಟೆಂಟ್, ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್, ಎಲ್ಲವೂ ಗ್ಯಾಸಸ್ ಇದು. ಎಕ್ಸ್ಪೆರಿಮೆಂಟ್ಲಿ ಇನ್ನೊಂದೇನು ಗೊತ್ತಾಗಿತ್ತು, 1 volume of hydrogen will react with 1 volume of chlorine will give us 2 volumes of hydrogen chloride gas. ಇದು ಎಕ್ಸ್ಪೆರಿಮೆಂಟ್ಲಿ ಗೊತ್ತಿತ್ತು. ಇದಕ್ಕೆ ನಾವೇನು ಅಪ್ಲೈ ಮಾಡೋನು, ಅವಗಾಡ್ರೋಸ್ ಲಾ ಅಪ್ಲೈ ಮಾಡೋನು. ಅಕಾರ್ಡಿಂಗ್ ಟು ಅವಗಾಡ್ರೋಸ್ ಲಾ ಏನು ಮಾಡ್ಬೋದು ನೀವು, ಈಕ್ವಲ್ ವಾಲ್ಯೂಮ್ ವಿಲ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಈಗ ಹೈಡ್ರೋಜನ್ 1 ವಾಲ್ಯೂಮ್ ಅದ, ನಾ ಕ್ಲೋರಿನ್ 1 ವಾಲ್ಯೂಮ್ ಅದ, ಹೈಡ್ರೋಜನ್ ಕ್ಲೋರಿನ್ 2 ವಾಲ್ಯೂಮ್ ಅದ. ನಾ ಇಲ್ಲೇನು ಮಾಡ್ತೀನಿ, ಹೈಡ್ರೋಜನ್ ನಂಗೆ ಗೊತ್ತಿಲ್ಲ ಎಷ್ಟದ ಮಾಲಿಕ್ಯೂಲ್ಸ್, ನಾ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕನ್ಕೋತೀನಿ. ಸೊ ಐ ವಿಲ್ ಟೇಕ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್. 1 ವಾಲ್ಯೂಮ್ ಅಂದ್ರೆ n ಮಾಲಿಕ್ಯೂಲ್ಸ್ ಅಂತ. ಅಂದ್ರೆ ಕ್ಲೋರಿನ್ ಎಷ್ಟಿರಬೇಕು, n ಮಾಲಿಕ್ಯೂಲ್ಸ್. ಆಮೇಲೆ ಹೈಡ್ರೋಜನ್ ಕ್ಲೋರೈಡ್ ಎಷ್ಟಿರಬೇಕು, 2 ವಾಲ್ಯೂಮ್ಸ್ ಅಂದ್ರೆ 2n ಮಾಲಿಕ್ಯೂಲ್ಸ್. ಹೌದು, ಓಕೆ. ಈಗ ನಾ n ಬದಲಿ 1 ಅಂತ ತಗೋತೀನಿ. ಇದರ ಅರ್ಥ ಏನು, n ಏನಂದ್ರೆ 1 ಮಾಲಿಕ್ಯೂಲ್ ಅಂತ ತಗೋತೀನಿ. ಇಟ್ ಮೀನ್ಸ್ 1 molecule of hydrogen will react with 1 molecule of chlorine gas to give us how many molecules, 2 molecules. n ತೆಗೆದು ಬಿಡ್ರಿ. ಓಕೆ, ಬಟ್ ನಂಗೆ ಇಲ್ಲಿ 2 molecule ಬೇಡ, 1 molecule of hydrogen chloride ಬೇಕು. ಏನು ಮಾಡ್ತೀನಿ ನಾನು, ಇಲ್ಲಿ 1 molecule ಮಾಡ್ಬೇಕಂದ್ರೆ ಎಷ್ಟು ಬೇಕು ನನಗೆ, ಕ್ಲೋರಿನ್ ಎಷ್ಟು ಬೇಕು ನಿನಗೆ, ಹಾಫ್ ಬೇಕು. ಸಿಂಪಲ್ ಮ್ಯಾಥ್ಸು, ಹೌದಾ. ಇದು ಎಷ್ಟು ಬೇಕು, ಹಾಫ್ ಬೇಕು, ಹಾಫ್ ಮಾಲಿಕ್ಯೂಲ್. ಸೊ ಇದು ಹಾಫ್ ಮಾಲಿಕ್ಯೂಲು, ಇದು ಹಾಫ್ ಮಾಲಿಕ್ಯೂಲ್ ತಗೊಂಡಾಗ ಇದು 1 molecule ಆಫ್ ಹೈಡ್ರೋಜನ್ ಕ್ಲೋರೈಡ್ ಬರ್ತೈತಿ. ಒಂದು ಕ್ವಶನ್ ಬರ್ತದೆ, ಹಾಫ್ ಮಾಲಿಕ್ಯೂಲ್ ಕ್ಯಾನ್ ಎಕ್ಸಿಸ್ಟ್ ಆರ್ ನಾಟ್? ಎಸ್, ಇಟ್ ಕ್ಯಾನ್ ಎಕ್ಸಿಸ್ಟ್, ಬಿಕಾಸ್ ಅವಗಾಡ್ರೋ ಏನು ಮಾಡಿದ್ದ, he distinguished between atom and molecule. ಆಟಮ್ ಬೇರೆ, ಮಾಲಿಕ್ಯೂಲ್ ಬೇರೆ, ಅದನ್ನ ಡೆಫಿನೇಷನ್ ಮತ್ತೆ ಹೇಳ್ತೀನಿ ನಾನು ನೆಕ್ಸ್ಟ್. ಅವ್ನು ಡಿಸ್ಟಿಂಗ್ವಿಶ್ ಮಾಡಿಬಿಟ್ಟಿದ್ದ ಆಲ್ರೆಡಿ. ಅವ್ನು ಏನು ಹೇಳಿದ್ದ, ಮಾಲಿಕ್ಯೂಲ್ ಮೇ ಕಂಟೇನ್ ಮೋರ್ ದೆನ್ 1 ಆಟಮ್ ಅಂತ ಹೇಳಿದ್ದ. 2 or more than 2 or more ಆಟಮ್ಸ್ ಇರ್ತಾವು ಅಂದ್ರೆ ಆಬ್ವಿಯಸ್ಲಿ ಹಾಫ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಇರೋದ್ರಿಂದ ಹಾಫ್ ಮಾಲಿಕ್ಯೂಲ್ ಅಂದ್ರೆ ಏನಾಗ್ತದೆ, ಇಲ್ಲಿ 1 atom of hydrogen reacts with 1 atom of chlorine will give you 1 molecule of HCl, hydrogen chloride. ಓಕೆ, ಇಲ್ಲಿ ಬಂತು ನೋಡ್ರಿ. ಇದು ಜಾನ್ ಡಾಲ್ಟನ್ ಲಾ ವೈಲೇಟ್ ಮಾಡತ್ತಿಲ್ಲ. ಡಾಲ್ಟನ್ ಏನು ಹೇಳಿದ್ದ, ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಇಸ್ ಟೇಕಿಂಗ್ ಪಾರ್ಟ್ ಇನ್ ದ ರಿಯಾಕ್ಷನ್. ಸೊ ಇಟ್ ಈಸ್ ಅಕ್ಸೆಪ್ಟಿಂಗ್ ದಟ್, ಇಟ್ ಈಸ್ ಅಗ್ರಿಂಗ್ ವಿತ್ ದಟ್. ಸೊ ಯಾವುದು ಪಾರ್ಟ್ ಟೇಕ್ ಮಾಡತ್ತದ, ಇಲ್ಲಿ ಆಟಮೇ ಮಾಡ್ತಾ ಇದೆ. ಹೌದು, and it is not also half atom, it is 1 atom, means it is the smallest particle which is taking part in a reaction. It is, and therefore Avogadro's law is in agreement with the John Dalton's theory. It did not violate. Okay, simple ಅದ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ. ಇದೇ ರೀತಿ ಇನ್ನೊಂದು ಮಾಡೋಣ ಅಂತ. ಇನ್ನೊಂದು ಎಕ್ಸಾಂಪಲ್ ಯಾವ ತಗೊಂಡು, ಫಾರ್ಮೇಷನ್ ಆಫ್ ವಾಟರ್ ವೇಪರ್. ವಾಟರ್ ವೇಪರ್ ಮಾಡ್ಬೇಕಂದ್ರೆ ನಮ್ಗೆ ಏನು ಎಕ್ಸ್ಪೆರಿಮೆಂಟಲ್ಲಿ ಏನು ಗೊತ್ತಿತ್ತು, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಗೇವ್ ಅಸ್ ಹೈಡ್ರೋಜನ್ ವಾಟರ್ ವೇಪರ್. ಓಕೆ, ಹೀಗಿದ್ದಾಗ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಗಿವ್ಸ್ ಅಸ್ ವಾಟರ್ ವೇಪರ್. ಎಕ್ಸ್ಪೆರಿಮೆಂಟ್ಲಿ ಆಲ್ಸೋ ವಾಟ್ ದೇ ಪ್ರೂವ್ಡ್, 2 ವಾಲ್ಯೂಮ್ ಆಫ್ ಹೈಡ್ರೋಜನ್ ತಗೋರಿ, ಅದು 1 ವಾಲ್ಯೂಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ನಮ್ಗೆ 2 ವಾಲ್ಯೂಮ್ ವಾಟರ್ ವೇಪರ್ ಕೊಡ್ತೈತಿ. ಇದನ್ನ ನೀವು ಏನು ಮಾಡಿ, ಅವಗಾಡ್ರೋಸ್ ಲಾ ಅಪ್ಲೈ ಮಾಡ್ರಿ. 2 ಅಂದ್ರೆ 2n molecules will react with n number of molecules of oxygen, give you 2n number of water vapor.
ಸೊ 2 ಇಲ್ಲಿ n ಬದಲಿ 1 ತಗೋರಿ. 2 molecules of hydrogen will react with 1 molecule of oxygen to give you 2 molecules of water vapor. Obviously, to get 1 molecule of water vapor, what you need? You need half molecule here, 1 molecule. Okay, so now obviously we know now 1 molecule of hydrogen under 2 atoms of hydrogen. Half molecule of oxygen, again molecule can be half, means the smallest particle will be atom, so it will become 1 atom, will give you 1 molecule of water. Okay, ಇದರಲ್ಲಿ ನೀವೇನು ಹೇಳ್ಬೋದು, ಇನ್ನೊಂದು ಥಿಂಗ್ ಹೇಳ್ಬೋದು, ಅಟಾಮಿಸಿಟಿ. ಅದೇ ನೆಕ್ಸ್ಟ್ ಅಪ್ಲಿಕೇಶನ್, ಅದೇ ನಂಬರ್ 2 ಅಂತ ಹಾಕೋರಿ. ಇಲ್ಲಿ ಏನು ಅಟಾಮಿಸಿಟಿ ಅಂದ್ರೆ ಏನಪ್ಪ? ಸಿಂಪಲ್, ಒಂದು ಮಾಲಿಕ್ಯೂಲ್ ತಗೊಂಡ್ರಿ, ಅದರೊಳಗೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಅದಾವ ಅಂತ ಎಣಿಸಿದ್ರಿ, ಅದೇ ಅಟಾಮಿಸಿಟಿ. ಈಗ ನಮ್ಗೆ ಗೊತ್ತದ, ಈ ಎಲ್ಲ ಮಾಲಿಕ್ಯೂಲ್ಸ್ ನಮ್ಗೆ ಫಾರ್ಮುಲಾ ಗೊತ್ತದವು, ನಾವು ಇಮಿಡಿಯೇಟ್ಲಿ ಹೇಳ್ಬೋದು. ಅವಾಗ ಗೊತ್ತಿದ್ದಿಲ್ಲ, ಹೈಡ್ರೋಜನ್ ಅಂದ್ರೆ H2 ಅಂತ ಗೊತ್ತಿದ್ದಿಲ್ಲ, ಎಲ್ಲರೂ H ಅಂತ ತಿಳ್ಕೊಂಡಿದ್ರು. ಯಾಕಂದ್ರೆ ಜಾನ್ ಡಾಲ್ಟನ್ ಹೇಳಿದ್ನಲ್ಲ, ಆಟಮ್ ಇಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್, ಮಾಲಿಕ್ಯೂಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅಲ್ಲಿ. ಹೌದಾ? ಸೊ ಅಟಾಮಿಸಿಟಿ ಇಸ್ ವಾಟ್? ನಂಬರ್ ಆಫ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್. ಯಾವುದೇ ಮಾಲಿಕ್ಯೂಲ್ ತಗೋರಿ. ಸೊ ಅಟಾಮಿಸಿಟಿ ಕೂಡ ಎಕ್ಸ್ಪ್ಲೇನ್ ಮಾಡಿದ. ಸೆಕೆಂಡ್ ಅಪ್ಲಿಕೇಶನ್ ಅದೇ ಇದೆ. ಹಿಂಗೆ ಈಗ ವಾಟರ್ ವೇಪರ್ ತಗೋರಿ. ಇಲ್ಲಿ ಫೈನಲಿ ಇಲ್ಲಿ ಬಂದ್ವಿ ನಾವು. ಇಲ್ಲೇನಾಯ್ತು? 2 atoms of hydrogen forms 1 molecule. Therefore atomicity of hydrogen is 2. Similarly oxygen ಏನಪ್ಪ? half molecule and 1 atom, ಅಂದ್ರೆ 1 molecule will be 2 atoms. Therefore oxygen ದು ಕೂಡ atomicity 2, ಯಾಕಂದ್ರೆ 1 molecule ಅಲ್ಲಿ 2 atoms ಇರ್ತಾವು. Similarly they found nitrogen is also 2, chlorine is also 2. Chlorine ಹೆಂಗ? Previous example H2, hydrogen plus chlorine gives you hydrogen chloride. Half molecule gives you 1 molecule. And obviously 1 atom is half molecule, means 1 molecule contain 2 atoms, right? So this is one more application of Avogadro's law. He gave us the atomicity of certain elementary gases, the gases which are elements. Okay, ಇನ್ನೊಂದೇನಪ್ಪ ಅಪ್ಲಿಕೇಶನ್? ಇನ್ನೊಂದು ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್, ಮಾಲಿಕ್ಯುಲರ್ formulas of some gases, compounds. Okay, for example formation of ammonia by nitrogen and hydrogen. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಅಮೋನಿಯಾ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿಲ್ಲ. ಈಗ ನಮ್ಗೆ ಗೊತ್ತೈತೆ NH3 ಅಂತೇಳಿ, ಅವಾಗ ಗೊತ್ತಿದ್ದಿಲ್ಲ ಅಮೋನಿಯಾ ಮಾಲಿಕ್ಯುಲರ್ ಫಾರ್ಮುಲಾ ಏನಂತೇಳಿ. ಫಸ್ಟ್ ಟೈಮ್ ಇದನ್ನು ಕೊಟ್ಟಿದ್ದು ಅವಗಾಡ್ರೋ. ಹೆಂಗೆ? ಅಥವಾ ಆನ್ ದ ಬೇಸಿಸ್ ಆಫ್ ಅವಗಾಡ್ರೋಸ್ ಹೈಪೋಥೆಸಿಸ್. ಎಕ್ಸ್ಪೆರಿಮೆಂಟಲಿ ವಾಟ್ ಇಟ್ ವಾಸ್ ಪ್ರೂವ್ಡ್? 1 volume of nitrogen reacts with 3 volumes of hydrogen will give you 2 volume of ammonia. ಹೌದು, ಎಸ್. ಸೊ ಮತ್ತೇನು ಮಾಡ್ರಿ? ಅವಗಾಡ್ರೋಸ್ ಹೈಪೋಥೆಸಿಸ್ ಮಾಡ್ರಿ. n number of molecules will combine with 3n molecules of hydrogen and give you 2n molecules of ammonia. n ಬದಲಿ 1 ಮಾಡ್ರಿ. 1 molecule of nitrogen will react with 3 molecule of hydrogen will give you 2 molecule of ammonia. Okay, instead of this, if you want 1 molecule of ammonia, how much you need? You need 1/2 or half molecule of nitrogen. Again 3/2 molecule of hydrogen. ಇವಾಗ ಏನು ಗೊತ್ತಿತ್ತು ನಮಗೆ? ನೈಟ್ರೋಜನ್ atomicity is 2, hydrogen atomicity is 2. Therefore half molecule ಅಂದ್ರೆ ಇದು 1 atom. 3/2 molecule ಅಂದ್ರೆ 1 molecule ಒಳಗೆ 2 atom ಇದ್ರೆ 3/2 molecule ಒಳಗೆ ಎಷ್ಟು ಇರ್ತದೆ? 3/2 into 2, ಎರಡು ಕ್ಯಾನ್ಸಲ್ ಮಾಡ್ರಿ, 3 atoms will give you 1 molecule of ammonia. It means what?
ಅಮೋನಿಯಾ ಮಾಲಿಕ್ಯೂಲ್ ಅಲ್ಲಿ ಒಂದು ನೈಟ್ರೋಜನ್ ಆಟಮ್ ಇರ್ತದೆ, 3 ಹೈಡ್ರೋಜನ್ ಆಟಮ್ ಇರ್ತದೆ. ದೇರ್ಫೋರ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ NH3. Similarly, you can find molecular formula for water, HCl, any product which is gas formed by the gaseous reactants, because it is applicable only for gases. Okay, so these are the applications of Avogadro's hypothesis. So basically he is the person who distinguished between the atom and molecule. Unfortunately ಏನು ಗೊತ್ತಾ, ಐರನಿ ವಿಪರ್ಯಾಸ ಏನಂತಂದ್ರೆ, ಇನ್ನೊಬ್ಬ ಸೈಂಟಿಸ್ಟ್ ಕ್ಯಾನಿಝ್ಯಾರೋ ಅಂತ ಹೇಳಿ, ಈ ಸೈಂಟಿಸ್ಟ್ ಬಂದು ಅಪ್ರಾಕ್ಸಿಮೇಟ್ಲಿ ಐ ಥಿಂಕ್ 1860 ಅಂದ್ರೆ ಇವ ಪ್ರಪೋಸ್ ಮಾಡಿದ 50 ವರ್ಷ ಆದ್ಮೇಲೆ ಈ ಕ್ಯಾನಿಝ್ಯಾರೋ ಬಂದು he proved that Avogadro's hypothesis is correct. ಅಲ್ಲಿವರೆಗೂ ಯಾರು ಅವಗಾಡ್ರೋಸ್ ಹೈಪೋಥಿಸಿಸ್ ಅನ್ನು ಒಪ್ಕೊಂಡೇ ಇರಲಿಲ್ಲ. ಯಾಕೆ? ಡಾಲ್ಟನ್ ಒಪ್ಕೊಂಡಿರಲಿಲ್ಲ. ಸೊ ಡಾಲ್ಟನ್ ಒಪ್ಕೊಂಡಿಲ್ಲ ಅಂದ್ರೆ ಯಾರು ಒಪ್ಕೊಳ್ಳಿಲ್ಲ, ಅನ್ಲೆಸ್ ದಿಸ್ ಫೆಲೋ ಕೇಮ್ ಅಂಡ್ ಪ್ರೂವ್ ದ್ಯಾಟ್ ಇಟ್ ಈಸ್ ಕರೆಕ್ಟ್. ಅಂಡ್ ಹಿ ಯೂಸ್ಡ್ ಪ್ಲೆಂಟಿ ಆಫ್ ಬಹಳಷ್ಟು ವಿಷಯಗಳಲ್ಲಿ ಅವಗಾಡ್ರೋಸ್ ಹೈಪೋಥಿಸಿಸ್ ಯೂಸ್ ಮಾಡಿ ಪ್ರೂವ್ ಮಾಡ್ದ. ಅಂದ್ರೆ ಹಿಂಗೆ ನೋಡ್ರಿ, ಅದನ್ನ ನೋಡಾಕ ಈಗ ಅವಗಾಡ್ರೋ ಪ್ರಪೋಸ್ ಮಾಡಿದ ಥಿಯರಿನ ಕರೆಕ್ಟ್ ಇದೆ ಅಂತ ಅವಗಾಡ್ರೋಗೂ ಗೊತ್ತಾಗಲಿಲ್ಲ. ಯಾಕಂದ್ರೆ ಇವ ಪ್ರೂವ್ ಮಾಡಿದ್ರೊಳಗೆ ಅವ ತೀರ್ಕೊಂಡ್ಬಿಟ್ಟಿದ್ದ. ಹಿಂಗಿದೆ. ಬಟ್ ಲೇಟರ್ ಆನ್ ಅವಗಾಡ್ರೋನ ಆನರ್ ಮಾಡಿದ್ರೆ ಹೆಂಗಪ್ಪ, ಈ ಒಂದು ನಂಬರ್ ಕೊಡ್ತಾರ, ಮೋಸ್ಟ್ ಫೇಮಸ್ ನಂಬರ್, ಅವಗಾಡ್ರೋಸ್ ನಂಬರ್ ಅಂಥೇಳಿ. ಇಟ್ ಈಸ್ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಕಲಿತೀವಿ ನಾವು. 6.022 into 10 to the power of 23 particles per mole ಅಂತ ಕರಿತೀವಿ. So which is very famous number, which is kept to honor him. Okay, ಹಿಂಗೆ ನಮ್ದು ಸಮಾಜ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತದ, ಬಟ್ ಸ್ಟಿಲ್ ನಿಮ್ಗೆ ಫಸ್ಟ್ ನಿಮ್ಗೆ ಆಟಮ್ ಮತ್ತು ಮಾಲಿಕ್ಯೂಲ್ ಬಗ್ಗೆ ಡಿಫ್ರೆನ್ಸ್ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನೆನ್ಪಿಟ್ಕೋರಿ, ಅವಗಾಡ್ರೋ, ನಾಟ್ ಜಾನ್ ಡಾಲ್ಟನ್. ಏನು, ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ take part in a chemical reaction which may or may not exist independently. ಇದು ಪ್ರೆಸೆಂಟ್ ಡೇ ಡೆಫಿನೇಷನ್ ಕೊಡತ್ತೀನಿ ನಾನು. ಅವ ಏನು ಹೇಳಿದ್ದ, ವಿಚ್ ಡು ನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಯಾಕಪ್ಪ ಅಂತಂದ್ರೆ ಮೇ ಆರ್ ಮೇ ನಾಟ್. ಈಗ ಈ ಆಟಮ್ ಆಗಿ ಎಕ್ಸಿಸ್ಟ್ ಆಗಿರುವಂತಹ ಗ್ಯಾಸಸ್ ಯಾವುದಪ್ಪ ಅಂದ್ರೆ ನೋಬಲ್ ಗ್ಯಾಸಸ್. When Avogadro proposed his hypothesis, noble gases ಇನ್ನೂ ಡಿಸ್ಕವರಿ ಆಗಿದ್ದಿಲ್ಲ. ಓಕೆ, ಬಟ್ noble gases can exist independently as the atoms. So you can't say that he was wrong. Okay, but this is the present definition of atom. What is the present definition of molecule? Molecule is the smallest particle of a substance. Illeno element is the smallest particle of, sorry, atom is the smallest particle of an element. Illi substance yakandre it may be of an element or compound, okay, which exist independently. Yavaglu exist independently. Okay, therefore it will take part in the reaction, but most basic thing which is actually reacting is the atom. ಓಕೆ, ಸೊ ಇಲ್ಲೇ ಮಾಲಿಕ್ಯೂಲ್ ಒಳಗೆ ಮತ್ತೆ ನಮಗೆ ಏನು ಬರ್ತಾವೆ, ಎರಡು ಟೈಪ್ಸ್, ಹೋಮೋ ಅಟಾಮಿಕ್, ಹೆಟಿರೋ ಅಟಾಮಿಕ್, ಅಥವಾ ಮಾಲಿಕ್ಯೂಲ್ ಆಫ್ ಎನ್ ಎಲಿಮೆಂಟ್, ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್. ಹೋಮೋ ಅಟಾಮಿಕ್, ಹೋಮ್ ಮೀನ್ಸ್ ಸೇಮ್, ಹೋಮೋ ಅಟಾಮಿಕ್ ಮಾಲಿಕ್ಯೂಲ್, ಹೆಟಿರೋ ಅಟಾಮಿಕ್ ಮಾಲಿಕ್ಯೂಲ್. ಈಗ ಸೇಮ್ ಆಟಮ್ಸ್ ಇಂದ ಆಗಿದ್ದು ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್, ಸಲ್ಫರ್, ಫಾಸ್ಫರಸ್, P4, ಇದು ಎಲ್ಲವೂ ಸೇಮ್ ಆಟಮ್ ಇಂದ ಆಗಿದಾವೆ ಮಾಲಿಕ್ಯೂಲ್. ಇದಕ್ಕೆ ಹೋಮೋ ಅಟಾಮಿಕ್ ಅಂತ. ಹೆಟಿರೋ ಅಂದ್ರೆ ಡಿಫ್ರೆಂಟ್ ಆಟಮ್ ಇಂದ ಆಗಿದಾವು. HCl, H2O, HNO3, NH3, ಏನು ಬೇಕಾದ್ರೂ ಬರೀರಿ, ವಿಚ್ ಆರ್ ಮೇಡ್ ಅಪ್ ಆಫ್ ಹೆಟಿರೋ ಆಟಮ್ಸ್. ಈಗ ಇಲ್ಲಿ 3 ಹೈಡ್ರೋಜನ್ ಅಂದ್ರೆ ಹೋಮೋ ಆಗಲ್ಲ, ಯಾಕಂದ್ರೆ ಇಲ್ಲಿ ನೈಟ್ರೋಜನ್ ಐತಿ. ಇಲ್ಲಿ ನೋಡ್ರಿ ಬರೀ ಹೈಡ್ರೋಜನ್ ಅಷ್ಟೇ ಅದ, ನೈಟ್ರೋಜನ್, ಆಕ್ಸಿಜನ್. ಓಕೆ, ಸೊ ದೀಸ್ ಆರ್ ದಿ 2 types of molecules. Okay,
ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾಟ್ ಓನ್ಲಿ ಟು ಲರ್ನ್ ಫಾರ್ ದಿ ಎಕ್ಸಾಮ್. ಬರೀ ಎಕ್ಸಾಮ್ ಪರ್ಪಸ್ ಓದೋದಲ್ಲ, ಏನು ಆಗ್ಯದ, ಯಾವ್ದು ಇಂಪಾರ್ಟೆಂಟು. ಈಗ ಅಷ್ಟೆಲ್ಲ ಅವಗಾಡ್ರೋ ಹೈಪೋಥೆಸಿಸ್ ಕೊಟ್ಟ ಅದೆಲ್ಲ ಮಾಡಿದ್ರು ಒಂದು 60 ವರ್ಷ ಮಟ್ಟ ಯಾರೂ ಅದನ್ನು ಸಪೋರ್ಟು ಮಾಡಲಿಲ್ಲ, ಯಾರೂ ಅದ್ರ ಬಗ್ಗೆ ಯೋಚನೆನೂ ಮಾಡಲಿಲ್ಲ. ಬಟ್ ಅದಾದಮೇಲೆ ಗೊತ್ತಾಯ್ತು ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಓಕೆ, ಸೊ ಹೀಗಾಗಿ ಇದು ಕೂಡ ನಮಗೆ ಗೊತ್ತಿರಬೇಕು. ಸರಿ, ಸೊ ಮುಂದಿನ ಕ್ಲಾಸ್ ಒಳಗೆ ನಾವೇನು ಕಲಿಯೋಣ? ಅಟಾಮಿಕ್ ಮಾಸ್ ಮತ್ತು ಐಸೋಟೋಪಿಕ್ ಮಾಸ್. ವಾಟ್ ಆರ್ ದ ಡಿಫರೆನ್ಸಸ್ ಆ್ಯಂಡ್ ಹೌ ಟು ಡಿಟರ್ಮೈನ್ ದೆಮ್, ಅದ್ರ ಬಗ್ಗೆ ಕಲಿಯೋಣಂತೆ. ಅಲ್ಲಿವರೆಗೂ ಓದ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.